ಟೀಕೆ ಟಿಪ್ಪಣಿಗಳು ಬರ್ತಾನೆ ಇರುತ್ತೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಬಂದಿರೋದೇ ಕೆಲಸ ಮಾಡಕ್ಕಾಗಿ ಬಂದಿರೋದು. ನಾವು ನಾಗರಿಕ, ಈ ತಾಲೂಕಿನ ಜನ ನಮ್ಮ ಆಯ್ಕೆ ಮಾಡಿರುವಂತದ್ದು ನಮಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಸ್ವಿಮ್ಮಿಂಗ್ ಪೂಲ್ ಹಿಂದೆ ಹೇಳಿದ್ರು, ನಾಗಪ್ಪನವ್ರು ಹೇಳ್ದಂಗೆ 2008-09 ನನ್ನ ಕಲ್ಪನೆ ಇತ್ತು, ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ತರಬೇಕು ಅನ್ನೋದಿತ್ತು ಯುವಕರಿಗಾಗಿ. ಆ ಕಾಲದಲ್ಲಿ ಅದನ್ನ ತಗೊಂಡು ಬಂದಂತ ಸಂದರ್ಭ. ಆ ನಂತರ ಅದನ್ನ ಹೆಚ್ಚುವರಿಯಾಗಿ ಅದು ಮಾಡ್ಲೇ ಇಲ್ಲ. ತುಂಬಾ ವರ್ಷದಿಂದ ಆಯ್ತು. 8ರಿಂದ ಹಂಗೆ ಕುಂಟ್ತಾ ಬಂತು. ಕೊನೆ ಕಾಗೋಡ್ ಸಾಹೇಬ್ರು ಮತ್ತೆ 50 ಲಕ್ಷ ಏನೋ ಕೊಟ್ಟಿರ್ಬೇಕು. ಕೊಟ್ಟು ಕೊನೆಗೆ ಅದು ಉದ್ಘಾಟನೆನೂ ಮಾಡ್ಲಿಲ್ಲ. ಕೊನೆ ಹಂತದಲ್ಲಿ ಲಾಸ್ಟ್ಗೆ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅದರ ನಂತರ ಸ್ವಲ್ಪ ಅದು ಏನಂತ ಹೇಗಿದೆ ಏನಾಗಿದೆ ಅಂತ ನೋಡ್ಲಿಲ್ಲ. ನೋಡ್ಬೇಡಾಯ್ತು ಸ್ವಲ್ಪ. ಅದು ಹಾಗೆ ಇತ್ತು. ನನಗ ಕಲ್ಪನೆ ಬಂದಾಗ ನಾನು ಅವಾಗೆಲ್ಲ ಎಲ್ಲ ವಾರ್ಡಲ್ಲಿ ನಾನು ಓಡಾಡಿದೆ. ವಾರ್ಡಲ್ಲಿ ಏನಾಗ್ಬೇಕು, ಪಾರ್ಕ್ ಆಗ್ಬೇಕು, ರಸ್ತೆ ಆಗ್ಬೇಕು. ಕೆಲವೊಂದು ಸಭಾಭವನಗಳೆಲ್ಲ ಸಾಗರದಲ್ಲಿ ಅರ್ಧ ನಿಂತೋಗಿದೆ. ಕೆಲವು ಕಡೆ ಲಲಿತಮ್ಮ ವಾರ್ಡ್ ಇರ್ಬೋದು, ಕುಸುಮ ವಾರ್ಡ್ ಇರ್ಬೋದು, ಅಲ್ಲೆಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ನಾನು ಗಮನ ಹರಿಸಿ ಈ ಭಾಗದ ಕೆಲವು ಅಭಿವೃದ್ಧಿ ಆಗದೆ ಇರುವಂತನ್ನೆಲ್ಲ ಮಾಡೋ ಸಂದರ್ಭದಲ್ಲಿ ಈ ಒಂದು ಕಲ್ಪನೆ ನಮಗೆ ಬಂತು. ಯಾಕಂದ್ರೆ ನಾಗರಿಕರು ನೋಡಿ, ಇವತ್ತು ಸ್ವಿಮ್ಮಿಂಗ್ ಪೂಲಿಗೆ ಪಾಪ ಆಗ ಅಲ್ಲಿ ಇದಕ್ಕೆ ಹೋಗ್ತಾರೆ. ಅದು ಯಾವ್ದೋ ಇದೆಯಲ್ಲ, ಅಲ್ಲಿ ನಮ್ಮ ಲಿಂಗಾಯತರದ್ದು ಒಂದು ಇದೆ, ಅಲ್ಲಿ ಹೋಗಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದ್ರು ಪಾಪ. ಈ ಹಂಪಯ್ಯ ಅಂತ ಇದೆ ಅಲ್ಲಿ. ಆದ್ರೆ ಹಾಗಾಗಿ ಇಲ್ಲಿ ಏನಾಗುತ್ತೆ, ಪಾಪ ಬಹಳ ಜನರಿಗೆ ಈಜ್ ಮಾಡ್ಬೇಕು. ಮಕ್ಕಳಿಗೆ ರಜಾ ಬಂದಿದೆ. ನನಗಂತೂ ಹೋದ್ ತಿಂಗಳಿಂದ ತಲೆನೋವಾಗಿತ್ತು. ಬೇಗ ಮುಗಿಸ್ರಿ ಅಂತ ಹೇಳಿ ಇವ್ರಿಗೆ ಗಲಾಟೆನೆ ಮಾಡ್ತಾ ಇದೆ. ನಮ್ಮ ರಮೇಶ್ ಅವರು, ನಮ್ಮ ಸ್ಪೆಷಲ್ ಆಫೀಸರ್ ರಮೇಶ್ ಅವರು ಇದ್ದಾರೆ, ಎಲ್ಲಿದ್ದಾರೆ ರಮೇಶ್ ಅವರು ಪ್ರಯತ್ನ ಬಹಳ ಪಟ್ಟಿದ್ದಾರೆ. ಆಮೇಲೆ ಕ್ರೀಡಾ ಇಲಾಖೆಯಲ್ಲಿ ಇದು ಮಾಡಿಸಿ ಸುಮಾರು 45 ಲಕ್ಷ ರೂಪಾಯಿನ ತಂದು ಇವತ್ತು ನೂತನವಾಗಿ ಸುಂದರವಾಗಿ ಬರುವಂತ, ಅಂದ್ರೆ ಈ ಒಂದು ಬಡಾವಣೆಗೆ ಒಂದು ಕಳೆ ಬಂತು ಅಂತ ಅರ್ಥ. ಈಗ ಬಂದಿದೆ. ನಾವೇನು ಹೊಸದಾಗಿ ಉದ್ಘಾಟನೆ ಮಾಡೋಕೆ ನಾನು ಕಲ್ಗಿಲ್ ಹಾಕಕ್ ಹೋಗಿಲ್ಲ. ಆದ್ರೆ ಇವಾಗ ನಾವು 45 ಲಕ್ಷ ರೂಪಾಯಿ ಅಲ್ಲಿಂದ ತಂದಿದ್ದಕ್ಕೆ ಒಂದು ಶ್ರಮ ಬೇಕಲ್ಲ. ಅದಕ್ಕಾದ್ರೂ ನಾಗರಿಕರನ್ನೆಲ್ಲ ಕರೆದು ಜನರಿಗೆ ಗೊತ್ತಾಗ್ಬೇಕು, ಮಕ್ಕಳಿಗೆ ಗೊತ್ತಾಗ್ಬೇಕು ಅನ್ನೋ ಉದ್ದೇಶದಿಂದ ಉದ್ಘಾಟನೆ ಮಾಡಿಬಿಟ್ರೆ ನಮ್ಗೇನು ಉದ್ಘಾಟನೆ ಮಾಡುವಂತ ಚಟ ಏನು ಇರ್ಲಿಲ್ಲ. ಅದೇನಿಲ್ಲ, ಆ ತರ ಏನಿಲ್ಲ. ಆ ತರ ಭಾವನೆ ಬರಬಾರ್ದು, ಯಾರಿಗೂ ಬರಬಾರ್ದು. ಅದರಿಂದ ಕೆಲವು ಮಾತಾಡ್ಬೋದು, ಮತ್ತು ಇಲ್ಲಿಯ ಸ್ಥಳೀಯರಿಗೆ ಸಿಗ್ಬೇಕನ್ನೋ ನಮ್ಮ ಉದ್ದೇಶ. ಈ ಮಕ್ಕಳಿಗೋಸ್ಕರ, ಜನರಿಗೋಸ್ಕರ, ಕೆಲವರೆಲ್ಲ ದೊಡ್ಡವರು ಸಹ ಈಜು ಹೊಡಿಲಿಕ್ಕೆ ಪಾಪ ಇಷ್ಟ ಬಿಡ್ತಾರೆ, ಮಾಡ್ಲಿಕ್ಕೋಸ್ಕರ ಕೊಟ್ಟಿರೋದು. ಆರೋಗ್ಯಕ್ಕೋಸ್ಕರ ಮಕ್ಕಳ ರಜಾ ಬಂದಾಗ ಅಲ್ಲಿ ಇಲ್ಲಿ ಹೋಗ್ತಾರೆ, ಎಲ್ಲೋ ಹೊಳೆಗೆ ಹೋಗ್ತಾರೆ. ಹೊಳೆಗೆ ಹೋಗ್ಬಿಟ್ಟು ಎಷ್ಟೋ ಜನ ಸತ್ತೋಗಿದ್ದಾರೆ ನಿಮ್ಮ ಮಕ್ಕಳು, ಕೆಲವು ಮಕ್ಕಳೆಲ್ಲ. ಅದರಿಂದ ಕೈ ಮುಗಿತೇನೆ, ಹೊಳೆಗೆ ಕೆರೆಗಳು ಮಾತ್ರ ಮಕ್ಕಳು ಕಳ್ಸಕ್ ಹೋಗ್ಬೇಡಿ ಯಾರು. ಯಾಕಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ನಮ್ಗೆ. ಎಷ್ಟೋ ಮಕ್ಕಳು ಇವತ್ತು ಜೀವ ಕಳ್ಕೊಂಡಿದ್ದಾರೆ. ಆ ತರ ಆಗ್ಬಾರ್ದು ಅನ್ನೋ ಉದ್ದೇಶ ನಮ್ದಿದ್ರಿಂದ ಆ ಕಲ್ಪನೆ ಇಟ್ಕೊಂಡೆ ಇವತ್ತು ಈಜು ಕೊಡನ ಬೇಗ ಮಾಡ್ಬೇಕು ಅಂತ ಹೇಳಿ ನಾಗಪ್ಪನವ್ರಿಗೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದೀವಿ. ಇವತ್ತು ಸುಂದರವಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ, ಖುಷಿ ಆಗುತ್ತೆ. ನಾನ್ ಬಟ್ಟೆ ಹಾಕೊಂಡಿದ್ದೆ, ಇಲ್ಲ ಹಾರೇ ಬಿಡ್ತಿದ್ದೆ, ಇಲ್ಲ ಅಂದ್ರೆ ಅವ್ರು ಬಿಡ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಆಗತ್ತಲ್ಲ. ಅದಕ್ಕೋಸ್ಕರ ಬರ್ಬೇಕು ಮಕ್ಕಳು, ಇಲ್ಲಿ ಆಟ ಆಡ್ಬೇಕು, ಬೇರೆ ಕಡೆ ಹೋಗ್ಬಾರ್ದು. ಹೊಳೆ ಗಿಳೆಗೆಲ್ಲ ಹೋಗ್ಬಿಟ್ರೆ ದುರಂತಗಳಾಗಬಾರ್ದು ಅನ್ನೋ ಉದ್ದೇಶ ನಾವು ಇವತ್ತು ಮಾಡ್ಕೊಂಡಿದ್ದೀವಿ. ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.